SCP, TSP ಹಣವನ್ನು ಕಾಂಗ್ರೆಸ್ ಸರ್ಕಾರ ಇದು ಬೇರೆ ಬೇರೆ ಗ್ಯಾರಂಟಿಗಳಿಗೆ ಮತ್ತು ಇದಕ್ಕೆ ವರ್ಗಾವಣೆ ಮಾಡಿಕೊಂಡು ದಲಿತರಿಗೆ ವಂಚನೆ ಮಾಡಿರ್ತಕ್ಕಂಥ ವಿಚಾರ. ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟವನ್ನು ದಲಿತ ಸಮುದಾಯಗಳ ಪರವಾಗಿ ನಾವು ಕೈಗೆತ್ತಿಕೊಂಡಿದ್ದೇವೆ. ಆ ಕಾರಣದಿಂದ ದಲಿತ ಸಂಘಟನೆಗಳನ್ನು ಇವತ್ತು ನಾವು ಕರೆದಿದ್ವಿ. ಯಾಕಂದರೆ ಅವರು ನಾವು ಸೇರಿನೇ ಮಾಡಬೇಕಾಗತ್ತೆ, ಸಮುದಾಯದ ವಿಷಯ, ಇದರಲ್ಲಿ ರಾಜಕೀಯ ಇಲ್ಲ. ಆ ಕಾರಣದಿಂದಲೇ ವೆಂಕಟಸ್ವಾಮಿ ಅವರು, ಹರಿರಾಮ್ ಅವರು, ನಮ್ಮ ಪಿ ಮೂರ್ತಿ ಅವರು, ಆಮೇಲೆ ರಾಜಗೋಪಾಲ್ ಅವರು, ಮತ್ತು ರಘು ಅವರು, ಬಾಲಕೃಷ್ಣ ಅವರು, ಹೀಗೆ ಇನ್ನೂ ಅನೇಕರಿದ್ದಾರೆ. ಸುಮಾರು 80ರಿಂದ 90 ಸಂಘಟನೆಗಳು ಬಂದಿವೆ. ನೀವು ಆಮೇಲೆ ಯೂಶಲ್ಸ್ ತಗೋಬಹುದು. ವಿಷಯ ಇಷ್ಟೇ, ವೆರಿ ಸಿಂಪಲ್. SCP, TSP ಹಣ ದೇಶದಲ್ಲಿ ಯಾವ ಸರ್ಕಾರ ಕೊಡ್ತಾ ಇಲ್ವಾ? ಎಲ್ಲ ಸರ್ಕಾರಗಳು ಕೊಡ್ತವೆ. ವಿಶೇಷ ಏನಂದರೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ನಾವೊಂದು ಆಕ್ಟ್ ಮಾಡಿ ಈ ಹಣ ಯಾವುದೇ ಇದಕ್ಕೆ ಪೋಲಾಗದಂತೆ ಆ ಸಮುದಾಯಗಳ ಉದ್ಧಾರಕ್ಕಾಗಿ ಅಸೆಟ್ಗಳನ್ನು ಕ್ರಿಯೇಟ್ ಮಾಡಿ ಯಾರು ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಕೊಡಬೇಕು, ಶಾಲೆಗಳನ್ನು ತೆಗಿಬೇಕು, ಅದಾದ ನಂತರ ಹಾಸ್ಟೆಲ್ಗಳನ್ನು ತೆಗಿಬೇಕು, ಅವರಿಗೆ ಉನ್ನತ ವ್ಯಾಸಂಗ ಕೊಡಬೇಕು. ಇದು ಒಂದು ಅಸೆಟ್. ಇದು ಎರಡನೇದು, ವಿದ್ಯಾರ್ಥಿಗಳಾಗಿ ಹೊರಗಡೆ ಬಂದವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಬೇಕು. ಎಂಪ್ಲಾಯ್ಮೆಂಟ್ ಎಲ್ರಿಗೂ ಸಿಗಲ್ಲ, ಅದನ್ನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಡಬೇಕು. ಕಾರ್ಖಾನೆ ತೆಗಿಯೋರು ಅವರಿಗೆ ಜಾಗ ಕೊಡಬೇಕು, ಲೋನ್ ಕೊಡಬೇಕು, ಅದು ಮಾಡಬೇಕು. ಎರಡನೇದೇನು, ಯಾರೋ ಡ್ರೈವರ್ ಕಲ್ತ್ಕೊಂಡಿರ್ತಾನೆ, ಅವನಿಗೆ ಒಂದು ಟ್ಯಾಕ್ಸಿ ಕೊಟ್ಟರೆ ಅವನ ಜೀವನ ಮಾಡ್ಕೊಂಡ್ಬಿಡ್ತಾನೆ, ಅಸೆಟ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಕೊಡಬೇಕು. ಭೂಹೀನರು ಇರ್ತಾರೆ, ಅವರಿಗೆ ಭೂಮಿ ಕೊಡಬೇಕು. ಅದಕ್ಕೆ ನಿಗಮಗಳ ಮೂಲಕ 2 ಎಕರೆ ಭೂಮಿ ಕೊಡಿಸಿದ್ರೆ ಆ ರೈತನು ಅವನ ಕೆಲಸನ ಮಾಡ್ಕೊಳ್ತಾನೆ. ಯಾರಿಗೆ ಆ ಭೂಮಿ ಇರ್ತದೆ ಅವನಿಗೆ ನೀವು ಗಂಗಾ ಕಲ್ಯಾಣದಲ್ಲಿ ಒಂದು ಬೋರ್ವೆಲ್ ಹಾಕಿಕೊಟ್ರೆ ಅದನ್ನು ಕೂಡ ಅವನು ಬೆಳೆ ತೆಗೆದು ಬದುಕ್ತಾನೆ. ಹೀಗೆ ಅನೇಕ ರೀತಿಯ ಇಂಥ ಕೆಲಸಗಳಿಗೆ ಮನೆ ಕಟ್ಟಿಕೊಡ್ಬೇಕು, ಇಂಥವುಗಳಿಗಾಗಿ ಅದನ್ನು ಉಪಯೋಗಿಸ್ಬೇಕು ಅಂತ ಇರೋದು. ಆದರೆ ಇವರು ಇಲ್ಲೇನು ಮಾಡ್ತಿದ್ದಾರೆ, ಗ್ಯಾರಂಟಿಗಳಿಗೆ 52,000 ಕೋಟಿ ಇಟ್ಟಿದ್ದೀವಿ ಅಂತಾರೆ. ಈ ಹಣದಲ್ಲಿ ದಲಿತರಿಗೆ ಪಾಲಿಲ್ಲ. ನೀವೇನು ಗ್ಯಾರಂಟಿಗಳಿಗೆ ಇಟ್ಟಿದ್ದೀರಿ ಅದರಲ್ಲಿ ದಲಿತರ ಪಾಲಿಲ್ಲ, ದಲಿತರಿಗಿಲ್ಲ. ಅಂದರೆ ನೀವು ಗ್ಯಾರಂಟಿ ಅನೌನ್ಸ್ ಮಾಡಿದ್ದು ದಲಿತರನ್ನ ಬಿಟ್ಟ, ದಲಿತರನ್ನು ಸೇರಿನ? ಇದು ಪ್ರಶ್ನೆ ಇರೋದು. ಇದುವರೆಗೂ ಅವರು ಮಾತಾಡಿಲ್ಲ. ನಮಗೆ ಇರ್ತಕ್ಕಂಥದ್ದು ಕಾಕಾ ಪಾಟೀಲ್ಗೂ ಫ್ರೀ ಅಪ್ಪರ್ ಕಮ್ಯುನಿಟಿ, ಮಾದೇವಪ್ಪನಿಗೂ ಫ್ರೀ SC ಕಮ್ಯುನಿಟಿ. ಅಂದಮೇಲೆ ನಾವು ಅಂದ್ಕೊಂಡಿರೋದೇನೋ ಎಲ್ಲರಿಗೂ ಫ್ರೀ ಅಂತ. ನೀವು ಮಾಡ್ತಿರೋದೇನೋ ದಲಿತರಿಗೆ ಗ್ಯಾರಂಟಿ ಹಣ ಇಲ್ಲ, ನಮಗೆ ವಂಚನೆ. ದಲಿತರು ಗ್ಯಾರಂಟಿ ಕೊಟ್ಟಿಲ್ವಾ? ಕೊಡ್ತೀವಿ ಅಂತಾರೆ. ಎಲ್ಲಿಂದ ಕೊಟ್ರಿ? ನಮಗೆ ಮೀಸಲಿಟ್ಟಿರ್ತಕ್ಕಂಥ ಈ ಅಸೆಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ಅವ್ರಿಗೆ ಅಸೆಟ್ ಮಾಡಕ್ಕೆ ಬಿಡದೆ ನೀವು ಅದನ್ನು ಗ್ಯಾರಂಟಿಗಳಿಗೆ ಮಾಡಿದ್ದೀರಿ. 2 ಕಡೆಯಿಂದ ದ್ರೋಹ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆ ಕಾರಣದಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳು ಇವತ್ತಿನ ದಿವಸ ಈ ಕಾಂಗ್ರೆಸ್ಸಿನ ವ್ಯವಸ್ಥೆಯ ವಿರುದ್ಧವಾಗಿ ಸೆಟೆದು ನಿಂತಿದ್ದಾರೆ. ಒಂದು ನಿಮಿಷ. ಆ ಕಾರಣಕ್ಕೆ ನಾವೇನು ಮಾಡಿದ್ವಿ, ಇವತ್ತು ನಮ್ಮ ಸಂಘಟನಾ ಮುಖಂಡರುಗಳನ್ನೆಲ್ಲರನ್ನು ಇಲ್ಲಿ ಕರೆದಿದ್ದೇವೆ. ಕರೆದ ತಕ್ಷಣ ಅವರು ಒಂದೇ ಮಾತಾಡಿದ್ದು, ನಾವು BJP ಕಡೆಯಿಂದ ನಾವು ವ್ಯವಸ್ಥೆ ಮಾಡಿದ್ರೂ ಕೂಡ ಇದರಲ್ಲಿ ರಾಜಕೀಯ ಇಲ್ಲ. ಆದ್ದರಿಂದ ಎಲ್ಲ ಮುಖಂಡರುಗಳು ಬಂದವರು ಒಂದೇ, ನೀವು ಎಂಥದ್ದೇ ಹೋರಾಟ ಮಾಡಿ ಸಮುದಾಯದ ಪರವಾಗಿ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ಈಗ BJPಯೂ ಅಷ್ಟೇ ಸಮುದಾಯದ ಮುಖಂಡರುಗಳ ಜೊತೆಯಲ್ಲಿ ಇಂತಹ ಸಂಘಟಿತ ಹೋರಾಟಕ್ಕೆ ನಾವು ಸಹಕಾರಿಯಾಗಿ ನಿಮ್ಮ ಜೊತೆಯಲ್ಲಿ ನಿಂತಿದ್ದೀವಿ. ಇಷ್ಟೇ, ಇಲ್ಲೇನೂ ಇಲ್ಲ. ಯಾಕೆ ಅಂದರೆ ಸರ್ಕಾರ ದಲಿತ ಸಂಘಟನೆಗಳು ಏನು ಹೇಳ್ತವೆ ಅದನ್ನು ಕೇಳ್ತಾ ಇಲ್ಲ. ಅವರೇನಾದರೂ 7D ತೆಗೆದ್ರಲ್ಲ, ಆ ರೀತಿ ತೆಗೆದು ನೀವು 7C ನಮಗೆ ವಂಚನೆ ಮಾಡ್ತಿದ್ರಲ್ಲ ಅದನ್ನು ತೆಗೆದು ದಲಿತರ ಶ್ರೇಯೋಭಿವೃದ್ಧಿಗೆ ಆ ಹಣವನ್ನು ಬಳಕೆ ಮಾಡಿದರೆ ಯಾರ ಹೋರಾಟವೂ ಇಲ್ಲ. ನೀವು ವಂಚನೆ ಮಾಡ್ತಿದ್ರೆ ಹೋರಾಟ ಸಹಜವಾಗಿ ಇರುತ್ತೆ.
ಇದು ಇವತ್ತಾಗಿರೋದು. ಅದಕ್ಕೆ ನೀವು ಮಾಡ್ತಾ ಇರತಕ್ಕಂಥ ತಪ್ಪುಗಳನ್ನಷ್ಟೇ ನಾವು ಜನರ ಮುಂದೆ ಹೇಳಲಿಕ್ಕೆ ನಾವೆಲ್ಲ ಸಂಘಟಿತ ಹೋರಾಟ ಮಾಡ್ತೇವೆ. ಆ ಕಾರಣದಿಂದ ಈ ಬಡ್ಜೆಟ್ನಲ್ಲಿ 1 ರೂಪಾಯಿ ಕೂಡ ನೀವು ಯಾವುದೇ ಕಾರಣಕ್ಕೂ ಹಣ ಬಳಕೆ ಮಾಡಬಾರ್ದು. ಮಾಡಿದರೆ ಹೋರಾಟವೂ ಇರುತ್ತೆ. ಕಾನೂನು ಇದನ್ನು ಕೂಡ ಬಳಕೆ ಮಾಡಿ ಈ ಸರ್ಕಾರವನ್ನು ಕಟಕಟೆಯಲ್ಲಿ ನಿಲ್ಲಿಸೋ ಕೆಲಸಕ್ಕೂ ಕೂಡ ನಮ್ಮೆಲ್ಲ ಸಂಘಟನೆಗಳು ಮುಖಂಡರುಗಳು ನಾವು ಸಿದ್ಧರಾಗಿದ್ದೀವಿ. ಇವತ್ತು ಬಂದಿರತಕ್ಕಂಥ ಅನೇಕ ಮುಖಂಡರುಗಳಿದ್ದಾರೆ, ನೀವು ಅವ್ರನ್ನ ವಿಷುವಲ್ಸ್ ತಗೊಳ್ಳಿ. ಈಗ ಈ ಮುಖಂಡರುಗಳು, ನಾನು ಮಾತ್ರ ಹೇಳೋದಲ್ಲ, ಆ ಮುಖಂಡರ ಮಾತುಗಳನ್ನು ತಾವು ಕೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.